ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನಾನಿವತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಜವೆ ಗೋಧಿ ಗಂಜಿ ಅಥವಾ ಜವೆ ಗೋಧಿ ಪಾಯಸ. ಸಾಕಷ್ಟು ಜನಕ್ಕೆ ಇದರ ಬೆನಿಫಿಟ್ಸ್ ಬಗ್ಗೆ ಗೊತ್ತಿಲ್ಲ. ಲಾಂಗ್ ವೀಟ್, ಎಮ್ಮರ್ ವೀಟ್ ಅಂತ ಹೇಳಿ ಕೂಡ ಕರೀತಾರೆ ಇದನ್ನು. ಜವೆ ಗೋಧಿ ಇದರಿಂದ ತುಂಬ ಪ್ರಯೋಜನಗಳಿದೆ. ಬಾಣಂತಿಯರಿಗೆ ಒಂದು ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು. ಇದು ತಾಯಿಯ ಎದೆ ಹಾಲನ್ನ ಕೂಡ ಜಾಸ್ತಿ ಮಾಡುತ್ತೆ. ಡೆಲಿವರಿ ಆಗಿ ಒಂದು 15 ದಿನದಿಂದ ಈ ಕೊಬ್ಬರಿ ಗಂಜಿ ಏನು ಹೇಳ್ತೀವಿ, ಜವೆ ಗೋಧಿನ ಬಾಣಂತಿಗೆ ಮಾಡಿಕೊಡ್ಬೋದು. ಅವರ ಸೊಂಟದ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಫ್ಯೂಚರಲ್ಲಿ ಬೆನ್ನು ನೋವು ಬರದೇ ಇರೋ ಹಾಗೆ ಇದು ತಡೆಗಟ್ಟುತ್ತೆ. ಪ್ರತಿದಿನ ಬೆಳಗ್ಗೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದೊಂದು ಗ್ಲಾಸ್ ಮಾಡಿ ಕೊಡೋದ್ರಿಂದ ತಿಂಡಿಗಿಂತ ಮುಂಚೆ ಅವರ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಮಗು ಕೂಡ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. 1 ವರ್ಷದ ಮಕ್ಕಳಿಂದ ಹಿಡಿದು ಯಾರು ಬೇಕಾದ್ರೂ ತೊಗೋಬೋದು ಬಾಣಂತಿಗೆ ಅಂತ ಅಲ್ಲ. ಎಸ್ಪೆಷಲಿ ಬಾಣಂತಿಯರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ 2 ಗ್ಲಾಸಷ್ಟು ಗೋಧಿ ಗಂಜಿನ ಮಾಡ್ತಿದ್ದೀನಿ. ಇದಕ್ಕೆನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ 2 ಏಲಕ್ಕಿ ತೊಗೊಂಡಿದ್ದೀನಿ ಫ್ಲೇವರ್ಗೆ. ಒಂದು ಸಣ್ಣ ಕೊಬ್ಬರಿಯಲ್ಲಿ ಅರ್ಧ ಭಾಗದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಅರ್ಧ ತೊಗೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ಕೊಬ್ಬರಿ ತುರಿ ಆದರೆ ಸಾಕಾಗುತ್ತೆ. ಹಾಗೆ ಒಂದು 3/4 ಕಪ್ಪಷ್ಟು ಬೆಲ್ಲ ತೊಗೊಳ್ಳಿ. ನಾನು ಪೌಡ್ರ್ ಇತ್ತು, ಅದಕ್ಕೋಸ್ಕರ ಪೌಡರ್ನೇ ತೊಗೊಂಡಿದ್ದೀನಿ. ನಿಮಗೆ ಟೇಸ್ಟ್ ಹೆಂಗೆ ಬೇಕೋ ಹಂಗೆ ಹಾಕಿ ಕೊಡ್ಬೋದು. ನೆಕ್ಸ್ಟು 1 ಕಪ್ಪಷ್ಟು ಜವೆ ಗೋಧಿನ ನಾನು ರಾತ್ರಿ ಪೂರ್ತಿ ನೆನೆಸಿದ್ದೆ. ತೊಳೆದ್ಬಿಟ್ಟು ನೆನೆ ಹಾಕಿ ಬೆಳಗ್ಗೆ ಈ ಥರ ನೆಂದಿದೆ ಅದು. ಇದನ್ನು ಕೂಡ 1 ಕಪ್ಪಷ್ಟು ತೊಗೊಂಡಿದ್ದೀನಿ. 1 ಟೀ ಕಪ್ನಲ್ಲಿ 1 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಕಾಯಿಸಿ ಇಟ್ಕೊಂಡಿರೋ ಹಾಲು ಇದು. ಕಾಯಿಸಿಟ್ಟಿರೋ ಹಾಲನ್ನ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಹಾಲನ್ನ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಂತರ 2 ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ನೀವು ತುಪ್ಪನ ಬಾಣಂತಿ ಕೊಡೋದಿದ್ರೆ 1 ತಿಂಗಳ ಮೇಲೆ ತುಪ್ಪ ಆ್ಯಡ್ ಮಾಡಿ ಕೊಡಿ ಇದಕ್ಕೆ. ನಾನು 1/4 ಭಾಗದಷ್ಟು ಕೊಬ್ಬರಿ ತೊಗೊಂಡಿದ್ದೆ, ಅದನ್ನು ಕಟ್ ಮಾಡ್ತಿದ್ದೀನಿ. ನೀವು ತುರಿದು ಕೂಡ ಹಾಕೊಬೋದು. ಕಟ್ ಮಾಡಿಬಿಟ್ಟು ಇದನ್ನು ಕೊಬ್ಬರಿ ಮತ್ತು ಏಲಕ್ಕಿ 2 ತೊಗೊಂಡಿದ್ದೀವಿ. 1 ಕಪ್ಪಷ್ಟು ಜವೆ ಗೋಧಿ, ಈ 3 ಮಿಕ್ಸಿಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ತರಿಯಾಗಿ ಆದರೂ ಮಾಡ್ಕೊಳ್ಳಿ, ಇಲ್ಲ ಫುಲ್ ನೈಸಾಗಾದರೂ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಈ ನೆನೆಸ್ಕೊಂಡಿದ್ವಿ ಗೋಧಿನ ಅಂತ ಹೇಳಿದ್ರೆ ಜಸ್ಟ್ 5 ನಿಮಿಷದಲ್ಲಿ ಪಟ್ ಅಂತ ಮಾಡಿಕೊಟ್ಬಿಡ್ಬೋದು. ಬೆಳಗ್ಗೆ ತಿಂಡಿಗಿಂತ ಮುಂಚೆ ಒಂದು 8 ಗಂಟೆ ಹಂಗೆ ಕೊಟ್ಬಿಡಿ. ನಾನು ಗೋಧಿ, ಕೊಬ್ಬರಿ, ಏಲಕ್ಕಿನ ರುಬ್ಕೊಂಬಂದಿದ್ದೀನಿ. ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2 ಗ್ಲಾಸ್ ನೀರು ತೊಗೊಂಡಿದ್ವಿ, ಅದನ್ನು ಹಾಕ್ಬಿಟ್ಟು ನಂತರ 3/4 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ನೀವೇನಾದರೂ ಬೆಲ್ಲನ ಜಜ್ಕೊಬಿಟ್ಟು ತೊಗೊಂಡ್ರಿ ಅಂತ ಹೇಳಿದ್ರೆ ಉಂಡೆ ಬೆಲ್ಲ ಎಲ್ಲ ಕರ್ಗೋವರೆಗೂ ಬಿಡಬೇಕಾಗುತ್ತೆ. ಬೆಲ್ಲ ಕರ್ಗದ ಮೇಲೆ ಇದಕ್ಕೆ ಏನು ರುಬ್ಕೊಬಂದಿದ್ವಿ ಆ ಪೇಸ್ಟ್ನ ಹಾಕೊಂಡ್ಬಿಟ್ಟು 1 ನಿಮಿಷದವರೆಗೂ ತಿರುಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಕೈ ಬಿಡದೆ ತಿರುಕೊಳ್ಳಿ. ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಇದನ್ನು ತಿರುಕೊಳ್ಳಿ. ಜಸ್ಟ್ ಒಂದು 5 ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ ಫಟ್ ಅಂತ ಹೇಳಿ. ಪಾಯಸ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ 1 ಗ್ಲಾಸಷ್ಟು ಹಾಲನ್ನ ಹಾಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೇನು ಒಂದು 30 ಸೆಕೆಂಡ್ ಇದೆ ಆಫ್ ಮಾಡೋಕ್ಕೆ ಅನ್ನುವಾಗ ಇದನ್ನು ಹಾಲನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟೇ ಹಾಲನ್ನ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹಾಲು ಒಡೆದೋಗುತ್ತೆ, ಬೆಲ್ಲ ಹಾಕಿರ್ತೀವಲ್ಲ. ಅದಕ್ಕೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಾಯಿಸಿರೋ ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಸಿ ಹಾಲನ್ನ ತೊಗೊಂಡಿಲ್ಲ. ಇವಾಗ ರುಚಿಯಾದಂತಹ ಜವೆ ಗೋಧಿ ಗಂಜಿ ಅಥವಾ ಪಾಯಸ ರೆಡಿಯಾಗಿದೆ. ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಇರುವಾಗಲೇ ಸ್ವಲ್ಪ ಆರಿಸ್ಬಿಟ್ಟು ಬಾಣಂತಿಗೆ ಕೊಡ್ಬೋದು. ಸಾಕಷ್ಟು ಬ್ರೀಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಇದರಿಂದ. ನಾನು 1 ವರ್ಷದವರೆಗೂ ಕೂರ್ದಿದ್ದೀನಿ. ಇದು ನಮ್ಮ ಅತ್ತೆ ನನಗೆ ಹೇಳಿದಂತಹ ರೆಸಿಪಿ. ತುಂಬ ಬೆನಿಫಿಟ್ ಆಗುತ್ತೆ. ಫ್ಯೂಚರಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ಬೆನ್ನೋವು ಬರಲ್ಲ. ನೀವು ಎಷ್ಟೇ ಕೆಲಸ ಮಾಡಿದ್ರು ಇದನ್ನು ನಾನು 1 ವರ್ಷದವರೆಗೂ ಕುಡಿದಿದ್ದೀನಿ. ನೀವು ಕೂಡ ನಿಮ್ಮ ಮನೇಲಿ ಯಾರು ಬಾಣ್ತಿದ್ದೀರಿದ್ರೆ ಮಾಡಿಕೊಡಿ, ಅಥವಾ ನೀವೇ ಮಾಡ್ಕೊಂಡು ಕುಡೀರಿ. 1 ವಾರಕ್ಕೆ 3 ಸಲ ಇಲ್ಲ 2 ಸಲ ಮಾಡ್ಕೊಂಡು ಕುಡೀರಿ. ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀನಿ. ನಿಮಗೆ ನಮ್ಮ ರೆಸಿಪಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಹೆಲ್ದಿ ರೆಸಿಪೀಸ್ಗೋಸ್ಕರ ನಮ್ಮ ಮನ್ವಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.